ತುಂಬಾ ಜನರ ಮಾತು ಮತ್ತೆ ಕ್ವಶನ್ಗಳು ಏನಪ್ಪಾ ಅಂದ್ರೆ ನಿಜವಾಗ್ಲೂ ವಿಜಯ್ ರಾಘವೇಂದ್ರ ಅವರು ಎರಡನೇ ಮದುವೆ ಆಗ್ತಾರ. ಮೇಘನ ರಾಜ್ ಅವರ ಒಂದು ಹೆಸರ ಕೇಳಿ ಬರುತ್ತಿಲ್ಲ, ಯಾಕೆಂದ್ರೆ ಅಭಿಮಾನಿಗಳೇ ಕಮೆಂಟ್ಸ್ ಗಳದೆಲ್ಲ ತಿಳಿಸ್ತಾರೆ ನಿಮ್ಮದು ಜೋಡಿ ಚೆನ್ನಾಗಿರುತ್ತೆ, ಒಂದಾಗ್ಬಿಡಿ. ನಿಮ್ಮ ಒಂದು ಸ್ಟೋರಿ ಕೂಡ ಅದೇ ರೀತಿ ಇದೆ. ಮೇಘನ ರಾಜ್ ಅವರ ಸ್ಟೋರಿ ಕೂಡ ಅವರು ಜೀವನದಲ್ಲಿ ತುಂಬಾನೇ ನೋವನ್ನು ಅನುಭವಿಸಿದ್ದಾರೆ. ಸೊ ಹೀಗಾಗಿ ಒಂದಾದ್ರೆ ಚೆನ್ನಾಗಿರುತ್ತೆ, ಲೈಫ್ ಸೆಟ್ ಆಗುತ್ತೆ ಅಂತೆಲ್ಲ ಸಾಕಷ್ಟು ಕಮೆಂಟ್ಸ್ ಗಳು ಅಭಿಮಾನಿಗಳು ಅವರಿಗೆ ಆಸೆ ಆಗುವಂತ. ಯಾಕೆಂದ್ರೆ ಇಬ್ಬರನ್ನು ಕೂಡ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಪಡ್ತಾರೆ ಅಭಿಮಾನಿಗಳು. ಇಬ್ಬರು ಖುಷಿಯಾಗಿರ್ಬೇಕು ಅಂತ ತುಂಬಾನೇ ಆಸೆ ಪಡ್ತಾರೆ. ಆಮೇಲೆ ಒಂದು ಜೋಡಿನ ನೋಡಿ ಜನರಂತೂ ತುಂಬಾನೇ ಹಚ್ಕೊಂಡಿದ್ದಾರೆ. ಸೊ ಹೀಗಾಗಿ ಈ ರೀತಿ ಸಹಜವಾಗಿ ಅಭಿಮಾನಿಗಳು ಕಮೆಂಟ್ಸ್ ಗಳನ್ನ ಮಾಡ್ತಾರೆ. ಬಟ್ ವಿಚಾರಕ್ಕೆ ಬಂದ್ರೆ ಏನ್ ತಿಳಿಸ್ತಾರೆ, ಅದ್ರ ಬಗ್ಗೆ ಯಾವುದೇ ರೀತಿ ಯೋಚನೆ ಸಹ ಮಾಡಿಲ್ಲ. ಸ್ಪಂದನನೇ ಮೊದಲು, ಸ್ಪಂದನನೇ ಕೊನೆ. ಸ್ಪಂದನ ಅವ್ರು ಬಿಟ್ಟು ಹೋದ್ಮೇಲೆ ಅವರ ಒಂದು ಜಾಗವನ್ನ ತುಂಬಲು ಬೇರೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಮೇಘನ ಅವರು ಕೇವಲ ಸ್ನೇಹಿತರು ಅಷ್ಟೇ, ಅದ್ ಬಿಟ್ರೆ ಏನು ಕೂಡ ಇಲ್ಲ. ಸಿನಿಮಾ ಕೆಲಸಗಳಲ್ಲಿ ವಿಜಯ್ ರಾಘವೇಂದ್ರ ತುಂಬಾನೇ ಬ್ಯುಸಿ ಆಗಿದ್ದಾರೆ. 2-3 ಸಿನಿಮಾಗಳು ವಿಜಯ್ ರಾಘವೇಂದ್ರ ಅವರದ್ದು ಬರಬೇಕಿದೆ, ಇದೇ ವರ್ಷ ರಿಲೀಸ್ ಸಹ ಆಗುತ್ತೆ. ಸೊ ಹೀಗಾಗಿ ಮೇಘನ್ ರಾಜ್ ಅವರು ಕೂಡ ಅಷ್ಟೇ ಜಾಹೀರಾತಾಗಿರ್ಬೋದು, ಸಿನಿಮಾ ಕೆಲಸ, ಮಗನನ್ನ ನೋಡ್ಕೊಳ್ಳುವುದಂತೂ ಬಹಳಷ್ಟು ಚೆನ್ನಾಗಿಯೂ ಕೂಡ ಜೀವನವನ್ನ ಸಾಗಿಸುತ್ತಿದ್ದಾರೆ. ಮಗ ಶೌರ್ಯ ವಿಜಯ್ ರಾಘವೇಂದ್ರ ಅವರಿಗೆ ಪ್ರಪಂಚ. ಸೊ ಅಲ್ಲಿಯೇ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿರ್ತಾರೆ. ಶೂಟಿಂಗ್ ಬಿಟ್ರೆ ಮನೆಯಲ್ಲಿ ಮಗನೊಟ್ಟಿಗೆ ಸಮಯವನ್ನ ಕಳೀತಾರೆ. ಬೇರೆ ಮದುವೆ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಂಡಿಲ್ಲ, ಯೋಚನೆ ಸಹ ಮಾಡಿಲ್ಲ.